ಅವಾಗ ಸೀಮೆ ಬಂದು ಊರುಗಳೆಲ್ಲ ಕಟ್ಟವ್ ನಾವು ಅಪ್ಪರು. ಅವಾಗ ನಾನು ಸೀಮೆ ಕಟ್ಕೊಳ್ಳೋನು. ಇವಾಗ ಸೀಮೆ ನಮ್ಗೆ ಬೋಸಿ ಲಾಸು. ಅಂದ್ರೆ ಏನಿರವ ಹಾಲು ಹಾಲು ಮಾತ್ರ ಆದಿಕ ಇದು ಇವು ನಾಟಿ ಹಸಿನ ಹಾಲು ಯಾವ್ದು ಅಂದ್ರೆ ನಿಮ್ಮಂತವ್ರು ಮುಡಿಗಿರೋ ಜಾಗ ಸಿಗ್ತಾವ ಅಷ್ಟೇ. ನೋಡಿ ನಮ್ಮ ಅಣ್ಣನ್ಗೂ ಇವನಿಗೂ ರೇಟ್ ಜಾಸ್ತಿ ಅದ. ಈಗ ನಾಟಿ ಹಸಿ ಅವನು ಮುಡಿಕೊಂಡವನೆ. ನಮ್ದು ಕಿರಾರಿ ಹೆಸಣ ಈ ಹಳ್ಳಿ ಕರಲ್ಲ ಒಂದೇ ಬೇರೆ ಅದು ಇವೆರಡು ಜೊತೆ ಬೇರ್ಕೋದವಲ್ಲ, ಜೊತೆನೆ ತಂದಿರೋದು. ಬೇರೆ ಸಿಂಗಲ್ ತಗೊಂಡಿದ್ರ ಅದ. ಇದು ಎಷ್ಟನೇ ಸುಲಣ್ಣ? ಇವು ಫಸ್ಟ್ನೇ ಸುಲು ಈಗ ಹಾಕವೆ. ಎರಡನೇ ಸುಲು ಪಲಾವ್ ಇದೆ ಇದು. ಅಣ್ಣ ಇವು ತಿಂಡಿ ಏನ್ ಮೇಂಟೆನೆನ್ಸ್ ಮಾಡ್ತೀರಿ? ಮಾಮೂಲಿ ಇವಾಗ ಚಕ್ಕೆ ಬೂಸ, ರವೆ ಬೂಸ ಇದು ಕುಟ್ಕೊಂಡು ಇವು ಉಳುಮೆ ಗಿಳುಮೆಗೆ ಇತರೆಲ್ಲ ಮಾಡ್ತೀರಾ? ಹಾ, ಗಾಡಿ ಪಾಡಿ ಎಲ್ಲ ಈ ಉಳುಮೆ ಎಲ್ಲ ನೀವು ಇದ್ರಲ್ಲೇ ಮಾಡ್ತಾ ಇದೀರಿ ಅಣ್ಣ? ಎಷ್ಟು ಎಕರೆ ಇದೆ ನಿಮ್ದು? ನಮ್ದು ಜಮೀನು ಜನ ಮಾರ್ಬಿಟ್ಟು. ಹಾ, ಅಯ್ಯೋ ಇವೇ ಜಮೀನ್ ಬಿಡೋಣ. ನೀವು ಜಮೀನಿಂದ ಒಂದು ಈ ತರದ ಒಂದು 5-6 ಮಡಿಕೊಂಡ್ರೆ ವರ್ಷಕ್ಕೆ ಬಿಡೋಣ, ಮುಂದಕ್ಕೆ ಬಿಡೋಣ. ಮಾತಾಡ್ಕೊಂಡು ಹೋಗೋಣ ಅವ್ರ ಜೊತೆ. ಮಾತಾಡೋದು ಮಾತಾಡ್ಕೊಂಡು ಹೋಗು. ನಾನು ಟೀ ಕುಡಿತೀನಿ, ಮಾತಾಡೋದು. ಮಾತಾಡ್ಕೊಂಡು ಹೋಗ್ಲಮ್ಮ ಏನ್ರಣ್ಣ? ನಿಮಿಷ ಆಸ್ಪತ್ರೆ ಮಾತಾಡ್ತೀನಿ. ಇಷ್ಟೊಂದು ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತಾ? 3 ವರ್ಷ ಆಯ್ತಾ? ನಿಮ್ಮ ಮನೆಗೆ ಬಂದು ಕರ್ಸನೆ ತೊಗೊಂಡಿದ್ದೀರಿ. ಯಾವ್ರಿಂದ ತಂದಿದ್ದೀವು? ಹೇಳಿ. ಎಷ್ಟಾಗಿದ್ದು ಕೊಡ್ರಿ ನೀವು? ಒಂದು 35 ಆಗಿದೆ. 1,35,000. ಇವಾಗ ಕರುಗಳು ಒಂದು ಜೊತೆ ಹಾಕವೆ ಅಷ್ಟೇ. ಇವಾಗ ಅವೇ ಕರುಗಳಿಗೆ ಏನು ರೇಟ್ ಬೇಕಾಗಿತ್ತು? ಕರುಗಳಿಗೆ 2,25 ಜೊತೆ. ಕಡಿಮೆ ಬಂದಿತ್ತು. ಇದೊಂದು ಫಲ ಆಗದೆ, ಅದಿನ ಇದು ಬರಲಿಲ್ಲ. ಇದನ್ನು ಇದಕ್ಕೇನಾ ದಾಸಡಿ ಹೋಗಿದಲ್ಲ. ಹಾಂ, ನೀವು ಬಂದು ಮಾತಾಡಬೇಕು. ಅವನು ಕೇಳಿದ್ರೆ ಮಾಡ್ತೀರಾ? ಕ್ಯಾಚ್ ಮಾಡ್ತೀವಿ. ಏನು ನಾಲ್ಕಲ್ಲಿ ಕರುಗಳಣ್ಣ ಇವು? ಈಗ ಆ ಕಡೆ ಇದೆ, ಕಡೆ ಹೊಡೋಗಿದಾವ. ಕರ ಹಾಕ್ಬೇಕು, ಕರೆ ಹೊರಟವ. ಇವು ಅಪ್ಪ ಯಾವಂತ ಗೊತ್ತಿಲ್ಲ. ಇದು ಯಾವ ಊರಿಗೆ ಊಟವೇ ನಿಮಗೆ? ಅದು ಗೊತ್ತಿಲ್ಲ. ಅವ್ರು ನೀವೇನು ಕೇಳಿಲ್ಲ? ನಾವೇನು ಕೇಳಿಲ್ಲ. ಆ ಕಡೆ ನಿಂತು ಭಯ ಆಯ್ತು. ಮಾತಾಡು ಗೌಡ್ರ ಜೊತೆ. ಅದೇ ಇದು ಯಾವ ಊರಿಗೆ ಊಟವೇ ಅಂತಾನೆ ಗೊತ್ತಿಲ್ಲ. ಯಾರಿಗೆ ಇವು ಯಾವ ಊರಿಗೆ ಊಟವೆ ಅಂತ ಗೊತ್ತಿಲ್ಲ ಅಣ್ಣ. ನಾವು ತಗೊಂಬಂದ ಸಿಹಳಿ ತಗೊಂಬಂದ್ಮೇಲೆ ನಾನು ಇಲ್ಲಿ ಊರಿಗೆ ಕಡಿಸ್ಕೊಂಡು 4 ತಂದಾಗ 4 ತಂದು ಕೊಂಬು ಏನು ಅದು ತಗೊಂಡಾಗ ಟಚ್ ಹಾಕಿದ್ರಂತೆ. ಮೇಲೆ ನಿಂತಾಗ ಸ್ವಲ್ಪ ಕೆಳಗೆ ಹಂಗೆ ತಗೊಂಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಹೋಗಿಲ್ಲ, ವರ್ಷಕ್ಕೆ ಹೋಗಿಲ್ಲ. ಫಲ ಅಂದರೆ ಇದು ಮಾಡೋದು ಬೇಡ. ಇನ್ನು ಆಮೇಲೆ ಸ್ವಲ್ಪ ಸಂಕ್ರಾಂತಿ ನೀರು ಬಂದಾಗ ಮಾಡ್ಕೋತೀವಿ. ಇವಾಗ ಏನು ಒಣುಲ್ ಗಿಣುಲ್ ಹಾಕ್ತೀರಾ ಇದಕ್ಕೆ? ಒಣಗಿಲ್ಲ ಅಣ್ಣ. ಆಚೆ ಕಡೆ ಕಟ್ಟಾಕೋದು? ಅಲ್ಲಿ ಆಚೆ ಮೇಯ್ತಾವ? ಆಚೆ ಮೇಯ್ತಾವಣ್ಣ, ಮೇಯ್ತವೆ ಕಟ್ಟಾಕ್ತೀವಿ, ಇದು ಮಾಡ್ತೀವಿ. ಹಸಿ ಹುಲ್ ಮೇಲೆ ಕಲರ್ ಚೇಂಜ್ ಆಯ್ತದೆ ಅಂತ. ಅದೇ ಸೀಮೆ ಹುಲ್ಲು ಅಂತ ಇವಾಗ ನನ್ನ ಮಗ ಸೀಮೆ ಹುಲ್ಲು ಹಾಕ್ತಾ ಇಲ್ಲ. ಸೀಮೆ ಹುಲ್ಲು ಹಾಕಿದ್ರೆ ಡಿಮ್ ಆಯ್ತವೆ, ಕಲರ್ ಬರ್ತಾವೆ ಅಂತ ಅವನು ಸೀಮೆ ಹುಲ್ಲು ಅದೇ ಸೀಮೆ ಹುಲ್ಲು ಹಾಕ್ತಾ ಇಲ್ಲ. ಕಲರ್ ಚೇಂಜ್ ಆಗೋಯ್ತವೆ ಅಂತ. ಈಗ ಬೈಲ್ ಹುಲ್ ಮೇಲೆ ಏನು ಚೇಂಜ್ ಆಗಲ್ಲ? ಏನು ಚೇಂಜ್? ಹಸಿರು ಮೇಯ್ದ್ರೆ ಏನು ಚೇಂಜ್? ದನ ಚೆನ್ನಾಗೈತೆ. ಅಷ್ಟೇ ಬರ್ತಾವೆ. ಸೀಮೆ ಹುಲ್ಲು ಒಂದ್ರಲ್ಲೇ ಕಲರ್ ಚೇಂಜ್ ಆಗೋದು. ಹಸಿ ಹುಲ್ಲು ಯಾವ್ದು ಮೇಯ್ದು ಕಲರ್ ಚೇಂಜ್ ಆಗಲ್ಲ. ಅಂದ್ರೆ ಹೊಲ ಮನೆ ತಕ್ಕೆಲ್ಲ ಹೊಡಿತೀರಿ? ಹೋಯ್ತೀವಣ್ಣ. ಇವೆಲ್ಲ ಗಾಡಿ ಗಾಡಿ ಇದಾವ? ಗಾಡಿ ನಮ್ಮದ್ರೆ ಇಲ್ಲ. ನಾನು ಅಲ್ಲಿ ತಗೊಂಡ್ಬಂದಿದ್ದಾಗ ಭತ್ತದ ಪೈಪ್ ತುಂಬ್ಕೊ ಹೋಯ್ತಾ ಇಲ್ಲ. ಆಮೇಲೆ ಹಂಗೆ ನಮ್ಮ ಅವರು ಒಬ್ರು ನಮ್ಮ ಫ್ರೆಂಡು ಅವ್ರು ಕೊಡಿಸ್ಕೊಟ್ರು ನನಗೆ. ನೀವು ತಗೊಂಡಿದ್ರು ಕರುಗಳು ಅಭಿವೃದ್ಧಿ ಮಾಡಕ್ಕೆ ತಗೊಂಡಿದ್ರು ಕರುಗಳು. ಆಮೇಲೆ ಇವಾಗ ನನಗೆ ಹಿಂಗೆ ನೋಡಿದ್ನಲ್ಲ, ಒಂದೊಂದು ಕರುಗಳು ಹಾಕಿದ್ರೆ ಎಷ್ಟು ಮೇಲೆ ಅಂದ್ಬಿಟ್ಟು. ಇಲ್ಲ, ಅದು ಲಾಭದಾಯಕನೇ ಹೊರತು ಲಾಸ್ ಅಂತೂ ಇಲ್ಲ. ಇವಾಗ ಸೀಮೆಸ್ಗಳಾದ್ರೂ ಒತ್ತಿದೆ ಅಂತ ಹಾಲು ಕರ್ದು ಹಾಕಿ ಮಾಡೋದಕ್ಕೇನಿಲ್ಲ. ಮೇಂಟೆನೆನ್ಸ್ ಕಮ್ಮಿ ಅಣ್ಣ. ಅಣ್ಣ ಇವಾಗ ನೀವು ಈ ಕರುಗಳನ್ನ ಮೂರೂ ಏನು ರೇಟ್ಗಾದ್ರೆ ಫೈನಲ್ ಬಿಟ್ಕೊಡ್ತೀವಿ ಅಣ್ಣ? 220 ದೊಡ್ಡ ಕರುಗಳಿಗೆ ಹೇಳ್ತಾ ಇದ್ದೀನಿ. 220. ಅದಕ್ಕೆ 80,000 ಹೇಳ್ತಾ ಇದ್ದೀನಿ. 80,000 ಹೇಳ್ತಾ ಇದ್ದೀರಿ. ಅದು 65,000 ಕೇಳವ್ರೆ, ಕೊಟ್ಟಿಲ್ಲ.
ಈಗ ಅದಕ್ಕೆ ಜೊತೆಗೆ ಹಾಕೋ ಮೂಮೆಂಟ್ ಏನಾದ್ರು ಇದೆಯಾ ಇಲ್ಲ ಹಂಗೆ ಸಿಂಗಲ್ ಮಾರ್ಕ್ ಏನಾರು ಕೊಟ್ಟರೆ ಇದ್ರೆ ಹಾಕ್ತೀನಿ, ಯಾರೋ ಹಿಂಗೆ ನಿಮ್ಮಂಥವ್ರು ಕಾಯ್ತಾ ಬಂದು ಕೊಟ್ಬಿಡ್ತೀನಿ. ಈಗ ನಮಗೂ ಮೇಂಟೈನ್ ಮಾಡ್ಬೇಕಲ್ಲ. ಹೌದು ಸ್ಟಾಪ್ ಮಾಡಿ ಆಯಿತು ಕಟಾಕಣ ಅದು.